ಸೊ ನಮಸ್ತೆ ಎಲ್ಲರೂ ಕೂಡ ನಮಸ್ತೆ. ಚಾ ಆಗೈತ್ರಿ ಎಲ್ಲರದು? ಸೊ ನಮಸ್ತೆ ಎಲ್ಲರೂ ಕೂಡ ನಮಸ್ತೆ. ಸೊ ನಮ್ಮ ಮಂದಿ ಎಲ್ಲ ಈಗ ಬರಾತೈತಿ. ಪ್ರಿಯಾಂಕಾ ಅವರೇ ನಮಸ್ತೆ. ಮಂಜು ನಮಸ್ತೆ. ಸೊ ವಾಯ್ಸ್ ಕ್ಲಿಯರ್ ಐತಲ್ರಿ? ವಾಯ್ಸ್ ಫುಲ್ ಕ್ಲಿಯರ್ ಐತಲ್ಲ? ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ ಕೂಡ. ಸೊ ವೆರಿ ಗುಡ್ ಈವ್ನಿಂಗ್. ಚಾ ಆಗೈತ್ರಿ ಎಲ್ಲರದು? ಐ ಥಿಂಕ್ ಎಲ್ಲರೂ ಕೂಡ ಚಾ ಹೊಡೆದು ಬಂದಿರಿ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ, ನಮ್ಮದು ಆಗಿದೆ ಚಾ ಈಗ ಆಲ್ರೆಡಿ. ಎಸ್. ನಮಸ್ತೆ. ಸೊ ನೋಡ್ರಿ, ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ ನಮ್ಮದು ಆಗೈತೆ ಆಲ್ರೆಡಿ. ಸೊ ಸಂತಾನೋತ್ಪತ್ತಿ ಇನ್ ಪ್ಲಾಂಟ್ಸ್. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ಗಳಿಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾವಿಲ್ಲಿ ಕಲಿಯಮಂತೆ. ಇಲ್ಲಿ ಶಬ್ದಗಳು ನಿಮಗೆ ಇಂಗ್ಲೀಷ್ನಲ್ಲಿ ಗೊತ್ತಿರಬೇಕು. ಸೊ ಕನ್ನಡದಲ್ಲಿ ಭಾಳ ಕನ್ಫ್ಯೂಷನ್ ಆಗ್ತವೆ ಶಬ್ದಗಳು. ಅದಕ್ಕೆ ಇಂಗ್ಲೀಷ್ನಾಗ ಆ ಶಬ್ದಗಳನ್ನು ಅಷ್ಟೇ ಬರ್ಕೊಳ್ರಿ. ಪೂರ ಟ್ರಾನ್ಸ್ಲೇಷನ್ ಇಲ್ಲ, ಬಟ್ ಆ ಶಬ್ದಗಳನ್ನು ನಾನು ಇಂಗ್ಲೀಷ್ನಲ್ಲಿ ನಿಮಗೆ ಬರ್ಸಿರ್ತೀನಿ ಆಲ್ಮೋಸ್ಟ್. ಓಕೆ, ಸೊ ಸಂತಾನೋತ್ಪತ್ತಿ ಅಥವಾ ಅದನ್ನು ನಾವು ರಿಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ, ಸಂತಾನೋತ್ಪತ್ತಿ ಅಥವಾ ರಿಪ್ರೊಡಕ್ಷನ್. ಸೊ ಡೆಫಿನಿಷನ್, ಪ್ರತಿಯೊಂದು ಜೀವಿಯು ತನ್ನದೇ ಆಗಿರ್ತಕ್ಕಂಥ ಒಂದು ಮರಿಗಳಿಗೆ ಜನ್ಮವನ್ನು ನೀಡ್ತೈತಿ. ಸೊ ದಟ್ ಕೆಪಾಸಿಟಿ ಇಸ್ ಕಾಲ್ಡ್ ಆಸ್ ಎ ರಿಪ್ರೊಡಕ್ಷನ್ ಅಂತ ಕರಿತೀವಿ ನಾವು. ಹೌದಾ? ನೋಡ್ರಿ, ಎಲ್ಲ ಜೀವಿಗಳು ತಮ್ಮನ್ನೇ ಹೋಲುವ ಮರಿ ಜೀವಿಗಳಿಗೆ, ಹೌದಾ, ಸೊ ಮರಿ ಜೀವಿಗಳಿಗೆ ಜನ್ಮವನ್ನ ನೀಡುತ್ತವೆ. ಓಕೆ, ಗಿವ್ ಬಾರ್ನ್ ಟು ದಿ ಯಂಗ್ ಚೈಲ್ಡ್ ಅಂತ ಕರಿತಿರೋ, ಹೌದಾ, ಆಫ್ ಸ್ಪ್ರಿಂಗ್ಸ್. ಈ ಜೀವಿಗಳ ಈ ಸಾಮರ್ಥ್ಯವನ್ನ, ಸೊ ಜೀವಿಗಳ ಈ ಒಂದು ಸಾಮರ್ಥ್ಯವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ, ಅಥವಾ ರಿಪ್ರೊಡಕ್ಷನ್ ಎಂದು ಕರೆಯುತ್ತೇವೆ. ಸಂತಾನೋತ್ಪತ್ತಿ ಎನ್ನುವರು ರಿಪ್ರೊಡಕ್ಷನ್ ಎಂದು ಕರೆಯುತ್ತೇವೆ. ಓಕೆ,
ಇದಂಕರು ನಿಮಗೆ ಡೆಫಿನಿಷನ್. ಸಸ್ಯದಲ್ಲಿ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಹೌದಾ? ಸಂತಾನೋತ್ಪತ್ತಿಯ ಪ್ರಮುಖವಾಗಿರ್ತಕ್ಕಂಥ ಭಾಗ ಯಾವ್ದು ಹೇಳ್ರಿ ನೋಡಮ್ಮ? ಸಂತಾನೋತ್ಪತ್ತಿಯ ಸೊ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಯಾವುದು? ಎಸ್, ಅದೇ ನಮ್ಮ ನಿಮ್ಮೆಲ್ಲರ ಎಮ್ಮೆಯ ಫ್ಲವರ್ ಅಥವಾ ಹೂ ಅಂತ ಕರಿತೀವಿ ನಾವು ಅದಕ್ಕೆ. ಓಕೆ, ಸಂತಾನೋತ್ಪತ್ತಿಯ ಭಾಗ ಸೊ ಯಾವುದಾದ್ರೂ ಇದ್ರೆ ಫ್ಲವರ್. ಎಸ್, ಇದು ಡೈರೆಕ್ಟ್ ಆಗಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಓಕೆ, ಎಸ್. ಹಿಬಿಸ್ಕಸ್ ಒಂದು ಫ್ಲವರ್ ಡಯಾಗ್ರಾಮ್ ಹಾಕೊಡ್ರಿ, ಹೇಳ್ತೀನಿ ಎಲ್ಲರೂ. ಹಿಬಿಸ್ಕಸ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಡಯಾಗ್ರಾಮ್, ಬಹಳ ಸಿಂಪಲ್ ಆಗಿರ್ಬೇಕು. ಅಲ್ಲಿ ಪಾರ್ಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಹೌದಾ? ಸೊ ಪಾರ್ಟ್ಸ್ಗಳನ್ನ ನಾವು ಅಲ್ಲಿ ನೆನಪಿಟ್ಕೋಬೇಕಾಗ್ತೈತಿ. ನೋಡ್ರಿ, ಯಾರು ಫಾಸ್ಟ್ ಹಾಕ್ತೀರಿ ಮತ್ತು ಯಾರು ಚಂದ ಹಾಕ್ತೀರಿ ಅವರಿಗೆ ಒಂದು 20 ಪೈಸೆ ಪೇಪರ್ ಮಂಟ ಮತ್ತು ಒಂದು ಸೊಂಡಿಗೆ ಪಾಕೆಟ್ ಅನ್ನು ಕೊಡಲಾಗುವುದು. ಇಲ್ಲ ಒಂದು ಗಿರ್ಮಿಟ ಮಿರ್ಚಿ, ಎಲ್ಲರಿಗೂ ಒಂದು ಮಂಡಕ್ಕಿ ಮಿರ್ಚಿ. ನಮ್ಮೂರ್ ಜಾತ್ರೆ ಇದೆ, ಹೆಂಗಾದ್ರು ದಕ್ಷಿಣ ಕಾಲೇಶ್ವರ ಗಜೇಂದ್ರಗಢದ ಜಾತ್ರೆ ನೋಡ್ರಿ. ಇದು ಕೊಳವೆ ಆಕಾರದಲ್ಲಿ ಹಂಗೆ ಹೋಗಿರ್ತೈತಿ. ಇದು ರೇಖಾವ್ರ, ಇದು ಫಸ್ಟ್ ಸ್ಲೈಡ್ ಇಲ್ಲಿ ಐತ್ ನೋಡ್ರಿ. ಇದು ಫಸ್ಟ್ ಸ್ಲೈಡ್ ರೀ, ಡೆಫಿನಿಷನ್ ಬರ್ಸಿನಿ ಅಷ್ಟೇ. ಹೌದಾ? ಎಲ್ಲಾ ಜೀವಿಗಳು ತಮ್ಮನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮವನ್ನ ನೀಡುತ್ತವೆ. ಜೀವಿಗಳ ಈ ಸಾಮರ್ಥ್ಯವನ್ನು ನಾವು ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಜಸ್ಟ್ ಇದು ಒಂದು ಡೆಫಿನಿಷನ್ ಬರ್ಸಿ ನೋಡ್ರಿ. ಮತ್ತು ಸಂತಾನೋತ್ಪತ್ತಿಯ ಭಾಗ ಹೂ ನೋಡ್ರಿ. ಸೊ ಇದು ಇಲ್ಲಿ ಕೊನೆಯವರೆಗೂ ಕೂಡ ಹಂಗೆ ಇರ್ತೈತಿ ಇದು ನೋಡ್ರಿ. ಸೊ ದಿಸ್ ಈಸ್ ಎ ಮೇಲ್ ಪಾರ್ಟ್. ಇಲ್ಲಿ ಏನಿದೆ ಅಲ್ಲ, ಮೇಲ್ ಪಾರ್ಟ್ ಇದು. ಹೌದಾ? ನೋಡ್ರಿ, ಈ ಡಯಾಗ್ರಾಮ್ ನಿಮ್ಗೆ ಈಗ ಗೊತ್ತಾಗಲ್ಲ. ಈಗ ಸರ್ ಅದು ಎಲ್ಲಿ ಬಂತ್ರಿ ಡಯಾಗ್ರಾಮ್ ನಿಮ್ದು ಅದು ಅಂತ ಕೇಳಕ್ ಹೋಗ್ಬಿಡ್ರಿ, ತೋರಿಸ್ತೀನಿ ನಿಮ್ಗೆ ಹೆಂಗ ಅನ್ನೋದು. ನಮ್ದು ಯಾವಾಗಲೂ ಕೂಡ ಗೊತ್ತಲ್ಲ ನಿಮಗೆ, ಲಾಸ್ಟಿಗೆ ಡಯಾಗ್ರಾಮ್ ಫೈನಲ್ ಗೊತ್ತಾಗದು ಹೆಂಗಿರುತ್ತೆ ಅನ್ನೋದು. ಸೊ ಎಲ್ಲ ಪೆಟಲ್ಸ್, ಹೂವಿನ ದಳಗಳು. ಓಕೆ, ಹೂವಿನ ದಳಗಳು ನೋಡ್ರಿ. ಸಿಂಪಲ್ ಆಗಿ ಹಾಕೋರಿ, ಮತ್ತೆ ಬೆಳತನ ಅದ್ರಾಗ ಕುಂದ್ರಕ್ ಹೋಗ್ಬಿಡ್ರಿ ನೀವು. ಓಕೆ, ಸೊ ಇವು ಏನದವಲ್ಲ, ಪೆಟಲ್ಸ್, ದಳಗಳು. ಇದು ಒಂದು ಹಿಬಿಸ್ಕಸ್ ರೀ, ದಾಸವಾಳ ಹೂವು. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ದಾಸವಾಳ ಹೂವಿನ ಇದನ್ನ ನೋಡಿರ್ತೀರಿ ನೀವೆಲ್ಲರೂ. ಓಕೆ, ಹಿಬಿಸ್ಕಸ್ ಫ್ಲವರಿನ ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರವನ್ನ. ಓಕೆ, ಇಲ್ಲಿ ನಮಗ ಆ ಡಯಾಗ್ರಾಮ್ಕಿನ ಪಾರ್ಟ್ಸ್ ಏನದಲ್ಲ, ಅದರ ಪಾರ್ಟ್ಸ್ ಮೇಲೆನೆ ಪ್ರಶ್ನೆ ಸಾಕಷ್ಟು ಬಾರಿ ನಮ್ಮ ಎಕ್ಸಾಮ್ಗಳಲ್ಲಿ ಕೇಳಿರ್ತಾರೆ ನೋಡ್ರಿ. ಹೌದಾ? ಮೇಲ್ ಪಾರ್ಟ್ ಯಾವುದು, ಫಿಮೇಲ್ ಪಾರ್ಟ್ ಯಾವುದು, ಸಸ್ಯದಲ್ಲಿ ಭಾಳ ಜನರಿಗೆ ಕನ್ಫ್ಯೂಷನ್ ಇರ್ತೈತಿ. ಆಂಡ್ರೋಶಿಯಂ ಯಾವುದು, ಗೈನೋಶಿಯಂ ಯಾವುದು, ಸ್ಟೈಲ್ ಯಾವುದು, ಸ್ಟಿಗ್ಮಾ ಯಾವುದು, ಪೋಲನ್ ಗ್ರೇನ್ ಯಾವುದು, ಪೋಲನ್ ಟ್ಯೂಬ್ ಯಾವುದು, ಮತ್ತೆ ಕನ್ನಡದಲ್ಲಿ ಅವಕ್ಕೆ ಏನಂತ ಕರಿತೀವಿ, ಪೆಟಲ್ ಅಂದ್ರೆ ಯಾವುದು, ಸೆಪಲ್ ಅಂದ್ರೆ ಯಾವುದು. ನೋಡ್ರಿ ಎಷ್ಟು ಪಾರ್ಟ್ಗಳು. ಓವಾ ಅಂದ್ರೆ ಯಾವುದು, ಓವ್ಯೂಲ್ ಅಂದ್ರೆ ಯಾವುದು. ನೋಡ್ರಿ, ಸುಮಾರು ಪಾರ್ಟ್ಸ್ಗಳು ನಮ್ಮ ಪ್ಲಾಂಟ್ ರಿಪ್ರೊಡಕ್ಷನ್ ಫ್ಲವರ್ ಅಲ್ಲಿ ಬರ್ತಾವ. ಹೌದಾ? ಸೊ ಸೆಂಟೆನ್ಸ್ ಇಂಗ್ಲಿಷ್ನಲ್ಲಿ ಇಲ್ರಿ ಇದು, ಮಂಜು ಅವರೇ. ಜಸ್ಟ್ ನಾ ಹಂಗೆ ಡಿಕ್ಟೇಟ್ ಮಾಡಿರ್ತೀನಿ. ಹೌದಾ? ಬಟ್ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಈ ನೋಟ್ಸ್ ಇಲ್ಲ. ಇದೊಂದು ಪಾಠ ಈ ಪ್ಲಾಂಟ್ ಅದಿಲ್ಲ. ಹೌದಾ? ಅನಿಮಲ್ದು ಹೇಳ್ತೀನಿ ನಾನು. ಅನಿಮಲ್ ರಿಪ್ರೊಡಕ್ಷನ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತೀನಿ. ಬಟ್ ಇಲ್ಲಿ ಶಬ್ದಗಳು ಅಷ್ಟೇ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ನಂಗೆ ಸಾಧ್ಯ. ಇದೊಂದು ಪಾಠ ಹೆಂಗಾರ ಮಾಡ್ರಿ. ಫುಲ್ ಸೆಂಟೆನ್ಸ್ ಇಲ್ಲ ದಯವಿಟ್ಟು. ಏನಂದ್ರೆ ಇದು ಶಬ್ದಗಳನ್ನ ಹೇಳ್ತೀನಿ, ಡೋಂಟ್ ವರಿ.
ಆಮೇಲೆ ಗೊತ್ತಿದ್ದಿದ್ದು ನಾ ಡಿಕ್ಟೇಟ್ ಮಾಡಿರ್ತೀನಿ. ಬರ್ಕೋ ಅಂತೀರಿ ಬೇಕಾದ್ರೆ. ಹಾ. ಯಸ್. ನಿಮಗೆ ಯಾಕೆ ಭಯ ನಾ ಇರುವವರೆಗೂ? ಓಕೆ. ಈಗಿಲ್ಲೇ ಫೈನಲ್ ಟಚ್ ಅಪ್ ನಿಮಗೆ ಈಗ ಬರ್ತೈತಿ ಇದು ಡಯಾಗ್ರಾಮ್. ಹೌದಾ? ಇಲ್ಲಿ ಗೊತ್ತಾಗ್ತೈತಿ ಇದು ಡಯಾಗ್ರಾಮ್ ಏನನ್ನೋದು ನಿಮಗೆ. ಯಸ್, ಡೋಂಟ್ ವರಿ. ನಾನು ಇರುವವರೆಗೂ ಓಕೆ. ಸೊ ನೋಡಮ್ ಯಾರು ಡಯಾಗ್ರಾಮ್ ಅನ್ನ ನೀಟಾಗಿ ಹಾಕಿ ನನಗೆ ತೋರಿಸ್ತೀರಿ. ನೋಡ್ರಿ, ಸೆಪಲ್ಸ್ ಮತ್ತೆ ಪೆಟಲ್ಸ್ ಕರೆಕ್ಟ್ ಇರ್ಬೇಕಾ ಇಲ್ಲೇ ಅವು ಯಾವ ರೀತಿ ಅಂತೇಳಿ. ಹೌದಾ? ಸೆಪಲ್ಸ್ ಆ್ಯಂಡ್ ಪೆಟಲ್ಸ್. ಎಸ್, ಇವೆಲ್ಲ ಇದ್ರ ಪಾರ್ಟ್ಸ್ ಅವು. ಹೌದಾ? ಮೇಲ್ ಪಾರ್ಟ್ಸ್ ಅವೆಲ್ಲ. ಓಕೆ, ನೋಡ್ರಿ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಡಯಾಗ್ರಾಮ್ ಇದು. ವಿಶೇಷವಾಗಿರ್ತಕ್ಕಂಥ ಮುಗೀತು ನೋಡ್ರಿ, ಇಷ್ಟೇ ಅದು. ನೋಡ್ರಿ, ಸೇಮ್ ಎಲ್ಲರ ಡಯಾಗ್ರಾಮ್ ಹಾಕಿದಂಗೆ ಆಗೈತೇನೆ ಏನ್ರ ಅದು? ಹೌದಾ? ನಿಮಗೆ ಡಯಾಗ್ರಾಮ್ ನಾನು ಕೈಲಿ ಇಳಿಸ್ದಂಗೆ ಆಗೈತೆ ನೋಡ್ರಿ, ಎಷ್ಟು ಚಂದ ಅದು ಕರೆಕ್ಟ್ ಆಗಿ ಕುಂತದು. ಎಸ್, ಎಲ್ಲರ ಡಯಾಗ್ರಾಮ್ ಹಾಕೊಡ್ರಿ, ನಾ ಪಾರ್ಟ್ಸ್ ಅನ್ನ ನಿಮಗೆ ಹೇಳ್ತೀನಿ. ಒಂದೊಂದೇ ಪಾರ್ಟ್ಸ್ಗಳನ್ನ ನಾನು ನಿಮಗೆ ಅಲ್ಲಿ. ಸೊ ಫಸ್ಟ್ ಇದನ್ನ ನೋಡಮ್ಮ, ಯಾವ್ದಂದ್ರೆ ಸ್ಟಿಗ್ಮಾ, ಸ್ಟೈಲ್, ಓವರಿ. ಮೂರು ಪಾರ್ಟ್ ಕೂಡ ಫಿಮೇಲ್ ಪಾರ್ಟ್. ನೋಡ್ರಿ, ಇಲ್ಲೇನು ಇಲ್ಲಿರ್ತೈತಲ್ಲ ಈ ರೀತಿ, ಇದು ಓವರಿ ಪಾರ್ಟ್ ಇದು. ಹೌದಾ? ಇಲ್ಲೈತಲ್ಲ ಈ ಪಾರ್ಟ್ ಈ ರೀತಿ ಒಂದಿರ್ತೈತಲ್ಲ ಇದು. ಸೊ ದಿಸ್ ಈಸ್ ಇದು ಓವರಿ. ಓಕೆ, ಓವರಿ ಅಂದ್ರೆ ನಾವು ಅದನ್ನ ಸೊ ಕನ್ನಡದಲ್ಲಿ ನಾವು ಅಂಡಾಶಯ ಅಂತ ಕರಿತೀವಿ. ಎಸ್, ಅಂಡಾಶಯ. ಓಕೆ, ಇವನ್ ಇನ್ನೊಂದೆರಡು ಹಾಕೋರಿ ಇಲ್ಲಿ. ಚಲೋ ಆತ್ರಿ ಪ್ರಿಯಾಂಕ ಅವ್ರೆ. ಓಕೆ, ಸೊ ಓವರಿ ಮೀನ್ಸ್ ದಟ್ ಈಸ್ ಅಂಡಾಶಯ. ಓಕೆ, ಫಸ್ಟ್ ಫಿಮೇಲ್ ಪಾರ್ಟ್ ಅನ್ನ ನಾವು ಗುರುತಿಸ್ಕೊಂಡ್ಬಿಡೋಣ, ಆಮೇಲೆ ಅದು ಗೊತ್ತಾಗ್ತೈತಿ. ಸ್ಟಿಗ್ಮಾ ಸ್ಟೈಲ್ ಇಲ್ಲೈತೆ ನೋಡ್ರಿ, ದಿಸ್ ಈಸ್ ಎ ಸ್ಟೈಲ್. ಹೌದಾ? ಸೊ ದಿಸ್ ಈಸ್ ಎ ಸ್ಟೈಲ್ ಅಂದ್ರೆ ಶಲಾಕ ನಳಿಕೆ ಅಂತ ಕರಿತೀವಿ. ಹೌದಾ? ಆಮೇಲೆ ಓವರಿ ಆತು. ಶಲಾಕಾಗ್ರ ಇಲ್ಲೇನು ಮೇಲ್ಗಡೆ ಇದೆಯಲ್ಲ, ಇದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಸೊ ಸ್ಟಿಗ್ಮಾ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಬರ್ಕೊಡ್ರಿ, ಇಂಗ್ಲಿಷ್ನಾಗ ಬೇಕಾದ್ರೆ ಇಂಗ್ಲಿಷ್ನಾಗ ಬರ್ಕೊಡ್ರಿ. ಇದು ಶಲಾಕಾಗ್ರ. ಓಕೆ, ಸ್ಟೈಲು, ಸ್ಟಿಗ್ಮಾ, ಓವರಿ, ಈ ಮೂರು ಪಾರ್ಟ್ ನಮಗೆ ಇಂಪಾರ್ಟೆಂಟ್. ಹೌದಾ? ಸೊ ಇಲ್ಲಿ ಏನು ಕೆಳಗಡೆ ಅದಾವಲ್ಲ, ಇವುಗಳನ್ನ ಪುಷ್ಪ ಪತ್ರ ಅಂತ ಕರಿತೀವಿ ನಾವು. ಸೊ ಪುಷ್ಪ ಪತ್ರ ಅಂದ್ರೆ ನಾವು ಸೆಪಲ್ಸ್ ಅಂತ ಕರಿತೀವಿ. ಇಲ್ಲೇ ತೋರಿ, ಸೆಪಲ್ಸ್. ಹೌದಾ? ಆಮೇಲೆ ಈ ನಾನು ಅವಾಗಲೇ ಹೇಳಿದ್ ನಿಮಗೆ ಮೇಲ್ ಪಾರ್ಟ್, ಇದು ಉದ್ದೊಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇಲ್ಲ ಇದು. ಹೌದಾ? ಸೊ ಇದು ಶಲಾಕ ನಳಿಕೆಯಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು. ಇಲ್ಲೇನು ಲಾಂಗ್ ಟ್ಯೂಬುಲರ್ ಲೈಕ್ ಸ್ಟ್ರಕ್ಚರ್ ಇಲ್ಲಿಂದ ಬಂದೈತಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅದಲ್ಲ ಒಂದೇ ಸೆಕೆಂಡ್, ಇದು ಶಲಾಕ ನಳಿಕೆ ಆಯ್ತಲ್ಲ ಇದು. ಓಕೆ, ಈ ಶಲಾಕ ನಳಿಕೆ ಮುಗುದೇ ತಗಲಿದು. ಇಲ್ಲಿ ಆಂಥರ್ ಟೈಪ್ಸ್ ಅದ ನೋಡ್ರಿ. ಹೌದಾ? ಅವುಗಳನ್ನ ಸ್ಟೆಮನ್ ಅಂತ ಕರಿತೀವಿ ನಾವು. ಇಲ್ಲದವಲ್ಲ ಇವು. ಸೊ ದೀಸ್ ಆರ್ ಕಾಲ್ಡ್ ಆಸ್, ಇತ್ಲಾಗ ಹಾಕ್ಬಿಡ್ತೀನಿ ಅಂತ ಸುಮ್ ಕನ್ಫ್ಯೂಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟೆಮನ್. ಇದು ಮೇಲ್ ಪಾರ್ಟ್ ನೋಡ್ರಿ, ಸ್ಟೆಮನ್ ಅನ್ನ ನಾವು ಕನ್ನಡದಲ್ಲಿ ಅದಕ್ಕೆ ಪುಂಕೇಸರ ಅಂತ ಕರಿತೀವಿ. ಸೊ ಪುಂಕೇಸರ.
ಓಕೆ. ಆಮೇಲೆ ಆ ಮುಂದೆ ರೌಂಡ್ ಲೈಕ್ ಸ್ಟ್ರಕ್ಚರ್ ಇಲ್ಲ, ಹೌದಾ? ಅವುಗಳನ್ನ ನಾವು ಆಂಥರ್ಸ್ ಅಂತ ಕರಿತೀವಿ ನೋಡ್ರಿ. ಪೋಲನ್ ಟ್ಯೂಬ್ ಅಥವಾ ಆಂಥರ್ಸ್ ಅಂತ ನಾವು ಅದಕ್ಕೆ ಕರಿತೀವಿ, ಹೌದಾ? ಸೊ ಪೋಲನ್ ಟ್ಯೂಬ್ ಇಲ್ಲಿ ಇಲ್ಲಿ ಇರ್ತಕ್ಕಂಥದ್ದು, ಹೌದಾ? ಇಲ್ಲಿರ್ತಕ್ಕಂಥದ್ದು. ಸೊ ದಟ್ ಈಸ್ ಪೋಲನ್ ಟ್ಯೂಬ್, ಪೋಲನ್ ಟ್ಯೂಬ್, ಹೌದಾ? ಪೋಲನ್ ಟ್ಯೂಬ್ ಇವು ಇದ್ರೊಳಗೆ ಏನಿರ್ತಾವಲ್ಲ ಇವುಗಳನ್ನ ನಾವು ಆಂಥರ್ಸ್ ಅಂತ ಕರಿತೀವಿ. ಸೊ ಆಂಥರ್ಸ್, ಪರಾಗಕೋಶ. ಸೊ ಪರಾಗಕೋಶ, ಓಕೆ. ಪೋಲನ್ ಟ್ಯೂಬ್ ಅಂದ್ರೆ ಪರಾಗ ನಳಿಕೆ. ಸೊ ಪರಾಗ ನಳಿಕೆ. ಇಲ್ಲಿ ಇವು ಏನದವಲ್ಲ ಇವೆಲ್ಲವೂ ಕೂಡ ಇವು ದಳಗಳು, ಪೆಟಲ್ಸ್ ಅಂತ ಕರಿತೀವಿ ನೋಡ್ರಿ. ಸೊ ದಳಗಳು ಅಥವಾ ಸೊ ಪೆಟಲ್ಸ್. ಸೊ ದಿಸ್ ಈಸ್ ದಾಸವಾಳ ಹೂವಿನ ಒಂದು ರಚನೆ, ದಾಸವಾಳ ಹೂವಿನ ಒಂದು ಅದ್ಭುತವಾಗಿರ್ತಕ್ಕಂಥ ಸೊ ಡಯಾಗ್ರಾಮ್ ಅಂತ ನಾವಲ್ಲಿ ಹೇಳಬಹುದು. ಓಕೆ ನೋಡ್ರಿ, ಫಿಮೇಲ್ ಪಾರ್ಟ್ ಯಾವು, ಮೇಲ್ ಪಾರ್ಟ್ ಯಾವು, ನಾ ನಿಮಗೆ ಇಲ್ಲಿ ಸಪರೇಟ್ ಆಗಿ ಬರೆಸ್ತೀನಿ, ಡೋಂಟ್ ವರಿ, ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಬೇಡ. ನೀವು ಪಾರ್ಟ್ಸ್ಗಳನ್ನ ಇಲ್ಲಿ ಗುರ್ತಿಸ್ಕೊಡ್ರಿ ಅಷ್ಟೇ ಸಾಕು, ಓಕೆ. ಓಕೆ, ಸೊ ಬರ್ಕೊಂಡ್ರಿ ಪಾಯಿಂಟ್ ಎಲ್ಲ. ಹಾಕಿದ್ರಿ? ಓಪನ್ ಆಗೋಲ್ದು ಅದು ಇರಲಿ. ಸೊ ಡಯಾಗ್ರಾಮ್ ಹಾಕೊಂಡ್ರೆ ಎಲ್ಲರೂ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ ಫಾಸ್ಟ್. ಓಕೆ ಸರ್, ಓಕೆ, ವೆರಿ ಗುಡ್. ಸೊ ನೀಟಾಗಿ ಬರ್ಕೊಡ್ರೆ ಒಂದು ಇದಕ್ಕೆ ಸ್ಮಾಲ್ ಡಯಾಗ್ರಾಮ್ ಹಾಕ್ರಿ. ನಾ ಹೆಂಗೆ ಡಯಾಗ್ರಾಮ್ ಹಾಕಿರ್ತೀನಿ ನೀವು ಕೂಡ ಹಂಗೆ ಹಾಕ್ರಿ. ಸೊ ನಾವೇನು ಪುಷ್ಪ ಪಾತ್ರೆ ಅಂತ ಬರ್ಸಿದ್ನಿಲ್ಲ ನಿಮಗೆ, ಹೌದಾ? ಸೊ ಪುಷ್ಪ ಪಾತ್ರೆ ಅಂತ ಏನು ಬರ್ಸಿದ್ನಿಲ್ಲ, ಆ ಪುಷ್ಪ ಪಾತ್ರೆ ಟೋಟಲ್ ಹೆಸರು ಪುಷ್ಪ ಪತ್ರ ಅಂತ ಏನು ನಾವು ಬರ್ಕೊಂಡಿದ್ವಿ ಇಲ್ಲೈತಲ್ಲ, ಪುಷ್ಪ ಪತ್ರ, ಹೌದಾ? ಈ ಟೋಟಲ್ ಪಾರ್ಟ್ ಅನ್ನ, ಈ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ, ಪುಷ್ಪ ಪಾತ್ರೆ. ಅದನ್ನ ಹಿಡ್ಕೊಂಡು ಸೆಪಲ್ಸ್ ಎಲ್ಲ ಹಿಡ್ಕೊಂಡು ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಲಿಕ್ಸ್ ಅಂತ ಕರಿತೀವಿ ನೋಡ್ರಿ. ಸೊ ದಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಎ ಕ್ಯಾಲಿಕ್ಸ್. ಎಸ್, ಅದ್ಭುತವಾಗಿರ್ತಕ್ಕಂಥ ಸೆಪಲ್ಸ್, ಓವರಿ, ಸ್ಟೈಲ್, ಸ್ಟಿಗ್ಮಾ. ಈಗ ಇಲ್ಲಿ ಪಾರ್ಟ್ಸ್ ಅನ್ನ ನೀಟಾಗಿ ಬರ್ಕೊಡ್ರಿ, ಕ್ಲಿಯರ್ ಆಗ್ತವೆ ನಿಮಗೆ, ಹೌದಾ? ಇಲ್ಲಿ ಪಾರ್ಟ್ಸ್ ನೀಟಾಗಿ ಬರ್ಕೊಡ್ರಿ, ಒಂದೊಂದೇ ಕ್ಲಿಯರ್ ಆಗ್ತವೆ ನೋಡ್ರಿ. ಒಂದು ಸ್ಮಾಲ್ ಡಯಾಗ್ರಾಮ್ ಹಾಕೊಡ್ರಿ ಕೆಳಗಡೆ ಇಲ್ಲೇ. ನಾನು ಪುಷ್ಪ ಪಾತ್ರೆ ಅಂದ್ರೆ ಹೆಂಗೆ ಡಯಾಗ್ರಾಮ್ ಹಾಕ್ಸಿದ್ದೆ, ಈ ತರ ಅಲ್ಲಿ ಮ್ಯಾಲೆ ಇತ್ತಲ್ಲ, ಅಲ್ಲಿ ಈ ತರ ಇದ್ದಿದ್ದಿಲ್ರಿ, ಹೌದಾ? ಈ ತರ ಇದ್ದಿದ್ದಿಲ್ಲ, ಎಸ್. ಸೊ ಇಲ್ಲೇನು ಸಣ್ಣ ಸಣ್ಣ ಅದಾವಲ್ಲ ಇವು ಪುಷ್ಪ ಪತ್ರಗಳು, ಹೌದಾ? ಪುಷ್ಪ ಪತ್ರ ಅಂತ ಬರ್ಸಿದ್ದೆ ನಿಮಗೆ, ಇವು ಸೆಪಲ್ಸ್ ಅಂತ ಬರ್ಸಿದ್ದೆ, ಹೌದಾ? ಸೊ ಟೋಟಲ್
ಇದಕ್ಕೆ ನಾವೇನಂತ ಕರಿತೀವಿ, ಕ್ಯಾಲಿಕ್ಸ್ ಪಾರ್ಟ್ ಅಂತ ಕರಿತೀವಿ. ನೋಡ್ರಿ, ಹೋಲ್ ಪಾರ್ಟ್ಗೆ ನಾವು ಕ್ಯಾಲಿಕ್ಸ್ ಪಾರ್ಟ್ ಅಂತ ಕರಿತೀವಿ. ಹಂಗಂದ್ರೆ ಸೊ ಕ್ಯಾಲಿಕ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಇದು ಹೂವಿನ ಅತ್ಯಂತ ಸೊ ಹೊರಗಿನ ಒಂದು ಸುತ್ತು ಆಗಿದೆ, ಅಥವಾ ಹೊರಗಿನ ಆವರ್ತ ಆಗಿದೆ. ಓಕೆ, ಸೊ ಇಟ್ ಈಸ್ ಎ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದಿ ಫ್ಲವರ್ ಅಂತ ಕರಿತೀವಿ ನಾವು. ಓಕೆ, ಇಟ್ ಈಸ್ ಎ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದಿ ಫ್ಲವರ್ ಆರ್ ಇಟ್ ಸರೌಂಡಿಂಗ್ ದಿ ಫ್ಲವರ್. ಓಕೆ, ಆಮೇಲೆ ಇದು ಏನನ್ನ ಒಳಗೊಂಡಿರ್ತೈತೆ ಅಂತ ಹೇಳಿದ್ರೆ ನಮಗೆ ನೋಡ್ರಿ, ಕ್ಯಾಲಿಕ್ಸ್ ಅನ್ನ ಟೋಟಲ್ ಪಾರ್ಟ್, ಇದ್ರ ಒಳಗೆ ಏನಿರ್ತೋ ಗೊತ್ತಿರ್ಬೇಕು ನಿಮಗೆ ಅಲ್ಲಿ. ಹೌದಾ, ಇದು ಪುಷ್ಪ ಪತ್ರಗಳು ಹೊಂದಿವೆ. ಇವು ಸೊ ಪುಷ್ಪ ಪತ್ರಗಳು ಎಂಬ ಅವು ಹಸಿರು ಬಣ್ಣದ ಎಲೆ ಆಕಾರದ ರಚನೆಗಳಿಂದ ಮಾಡಲ್ಪಟ್ಟಿವೆ. ಸೊ ಎಲೆ ಆಕಾರದ ರಚನೆಗಳಿಂದ ಮಾಡಲ್ಪಟ್ಟಿವೆ. ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್. ಓಕೆ, ಸೊ ನೋಡ್ರಿ, ಈ ಪುಷ್ಪ ಪಾತ್ರೆ ಏನು ಹೊರಗಲ್ ಪಾರ್ಟ್ ಐತಲ್ಲ ಸರ್, ಅದು ಏನ್ ಕೆಲಸ ಮಾಡ್ತೇವೆ ಸರ್ ಅದು? ಹೌದಾ, ಇಟ್ ವಿಲ್ ಪ್ರೊಟೆಕ್ಟ್. ಹೂವು ಮಗ್ಗಿನ ಸ್ಥಿತಿಯಲ್ಲಿ ಇದ್ದಾಗ ಅದೇನ್ ಮಾಡ್ತೈತಿ, ರಕ್ಷಣೆಯನ್ನ ಮಾಡ್ತೈತಿ. ಹೌದಾ, ಸೊ ಪುಷ್ಪ ಪಾತ್ರೆಯು ಅಂದ್ರೆ ಕ್ಯಾಲಿಕ್ಸ್. ಸೊ ಪುಷ್ಪ ಪಾತ್ರೆಯು ಮೊಗ್ಗಿನ ಸ್ಥಿತಿಯಲ್ಲಿ ಹೂವನ್ನ ರಕ್ಷಿಸುತ್ತದೆ. ನೋಡ್ರಿ, ಇಟ್ ಪ್ರೊಟೆಕ್ಟ್ಸ್ ದ ಫ್ಲವರ್ ಎಟ್ ದಿ ಅರ್ಲಿ ಸ್ಟೇಜ್ ಅಂತ ಬರೀರಿ ಒಂದು ಪಾಯಿಂಟ್ ಬೇಕಂದ್ರೆ ಇಂಗ್ಲಿಷ್ ನಲ್ಲಿ. ಇಟ್ ಪ್ರೊಟೆಕ್ಟ್ಸ್, ಕ್ಯಾಲಿಕ್ಸ್ ವಿಲ್ ಪ್ರೊಟೆಕ್ಟ್ಸ್ ದ ಫ್ಲವರ್ ಎಟ್ ದ ಅರ್ಲಿ ಸ್ಟೇಜ್. ನೋಡ್ರಿ, ಎಷ್ಟು ಚಂದ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಓಕೆ, ಇದು ಹೂವಿನ ಅತ್ಯಂತ ಹೊರಗಿನ ಆವರ್ತ ಆಗಿದೆ. ಇದು ಪುಷ್ಪ ಪತ್ರಗಳು ಎಂಬ ಹಸಿರು ಬಣ್ಣದ ಎಲೆ ಆಕಾರದ ರಚನೆಗಳಿಂದ ಮಾಡಲ್ಪಟ್ಟಿದೆ. ಓಕೆ, ಬರ್ಕೊಂಡ್ರಿ ಈ ಪಾಯಿಂಟ್. ಸೊ ದ ಕ್ಯಾಲಿಕ್ಸ್ ಪುಷ್ಪ ಪತ್ರಗಳು ಅಂದ್ರೆ ಸೆಪಲ್ಸ್. ದೀಸ್ ಆರ್ ದ ಗ್ರೀನ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಈಗಿಲ್ಲ ನಮಗ ಈ ಪಾರ್ಟ್ ಕ್ಲಿಯರ್ ಆಯ್ತು. ನಮಗ ಇಲ್ಲೈತ್ ನೋಡ್ರಿ, ಈ ಪಾರ್ಟ್ ಕ್ಲಿಯರ್ ಆಯ್ತು. ಈಗ ಇದ್ರ ಒಳಗೆ ಇವು ಇರ್ತಾವ. ಇಲ್ಲೇನು ನಾವು ಈಗ ಇಲ್ಲಿ 4 ಇವು ಇಲ್ಲ, ದಳಗಳಿಲ್ಲ, ಇವು ದಳಗಳು. ಹೌದಾ, ಈ ದಳಗಳು ಇದ್ರಲ್ಲಿ ಇರ್ತಾವ ಆಕ್ಚುಲಿ. ಹೌದಾ, ಸೊ ಇದನ್ನ ಹಿಂಗ್ ಹಿಡ್ಕೊತೈತಿ ಹೂವು ಅದ್ರೊಳಗೆ ಮೇಲೆ ಇರ್ತಾವ. ಅಂದ್ರ ನೆಕ್ಸ್ಟ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ಪುಷ್ಪ ದಳ. ನೋಡ್ರಿ, ಆ ಟೋಟಲ್ ಹೋಲ್ ಪಾರ್ಟಿಗೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಪುಷ್ಪ ದಳ ಅಂತ ಕರಿತೀವಿ ಅದನ್ನ. ಹೌದಾ, ಪುಷ್ಪ ದಳ ಅಂದ್ರೆ ಕೊರೊಲ್ಲ ಅಂತ ಕರಿತೀವಿ ಅದಕ್ಕೆ. ಕೊರೊಲ್ಲ ನೋಡ್ರಿ, ಅದು ಒಂದನೇದ್ದು ಕ್ಯಾಲಿಕ್ಸ್, ಎರಡನೇದ್ದು ಫುಲ್ ಪಾರ್ಟು ಕೊರೊಲ್ಲ. ಹೌದಾ, ಈಗೇನು ಲೀಫ್ ಈ ರೀತಿ ರಚನೆಗಳನ್ನ ಮ್ಯಾಲ ಇರ್ತಾವಲ್ಲ, ಹೊಂದಿರ್ತಾವಲ್ಲ ಈ ರೀತಿ. ಹೌದಾ, ಈ ರೀತಿ ಎಲೆ ಆಕಾರದ ರಚನೆಗಳು ಹೊಂದಿರಂಗಿಲ್ಲ. ಎಸ್, ಕೆಳಗಡೆ ಅಂಕರು ನಿಮಗೆ ಕ್ಯಾಲಿಕ್ಸ್ ಪಾರ್ಟ್ ಇರ್ತದೆ, ದಟ್ ಈಸ್ ಡಿಫ್ರೆಂಟ್. ಈಗ ನಾವು ಇದನ್ನ ಕಲೆ ಹಾಕೊಂತೀವಿ ಇಲ್ಲೇತಲ್ಲ. ಸೊ ದೀಸ್ ಆರ್ ದಿ ದಳಗಳು ಅಥವಾ ಸೆಪಲ್ಸ್ ಅಂತ ಕರಿತೀವಿ. ಓಕೆ, ನೋಡ್ರಿ, ಹಂಗಾರೆ ಟೋಟಲ್ ಪಾರ್ಟಿಗೆ ನಾವು ಕೊರೊಲ್ಲ ಅಂತ ಕರಿತೀವಿ. ಹಂಗಾರೆ ಇದು ಸೊ ಪುಷ್ಪ ಪಾತ್ರೆಯ ಒಳಗೆ ಕಂಡು ಬರುತ್ತದೆ. ಇದು ಪುಷ್ಪ ಪಾತ್ರೆಯ ಒಳಗೆ ಕಂಡು ಬರುತ್ತದೆ ಅಂದ್ರೆ ಕ್ಯಾಲಿಕ್ಸ್ ಒಳಗೆ ಕಂಡು ಬರುತ್ತದೆ.
Okay, so calyx is present inside the corolla. Corolla is inside the calyx. ಓಕೆ, ಪುಷ್ಪ ಪಾತ್ರೆ ಒಳಗೆ ಕಂಡು ಬರುತ್ತದೆ. ಆಮೇಲೆ ಇವು ಸಾಮಾನ್ಯವಾಗಿ ನೋಡ್ರಿ, ಒಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್. ಇವು ಏನು ಹೊಂದಿರ್ತಾವಪ್ಪ ಅಂದ್ರೆ, ಈಗ ನೋಡ್ರಿ ದುಂಬಿ ಅವೆಲ್ಲ ಬಂದಿರ್ತಾವ, ಮಕರಂದವನ್ನ ಹೀರ್ತಿರ್ತಾವಲ್ಲ, ಸೊ ಅಲ್ಲಿ ಪೆಟಲ್ಸ್ಗಳಂತ ಇರ್ತಾವ, ದಳಗಳಂತ ಇರ್ತಾವ, ಅವುಗಳಿಂದ ಒಳಗೊಂಡಿರ್ತೈತಿ. ನಾವೇನ್ ಡಯಾಗ್ರಾಮ್ ಅಲ್ಲಿ ನೋಡಾಕ್ ಕುಂತೀವಲ್ಲ ಅವೇ ಸಾಮಾನ್ಯವಾಗಿ ಆಕರ್ಷಕ ಬಣ್ಣಗಳಿಂದ ಕೂಡಿದ, ಓಕೆ, ಆಕರ್ಷಕವಾದ ಬಣ್ಣಗಳಿಂದ ಕೂಡಿದ ದಳಗಳಿಂದ ಅಂದ್ರೆ ಪೆಟಲ್ಸ್ ದಳಗಳಿಂದ ಮಾಡಲ್ಪಟ್ಟಿದೆ. ಓಕೆ, ದಟ್ ಈಸ್ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್. ಹಂಗಾರೆ ಇದ್ರದ್ದು ಫಂಕ್ಷನ್ ಏನು? ನಾ ಹೇಳಿದೆ, ದುಂಬಿಗಳು ಬಂದೆಲ್ಲ ಕೀಟವನ್ನ ಮಕರಂದವನ್ನ ಹೀರ್ತಾವ. ಎಸ್, ನೋಡ್ರಿ ಅದನ್ನ ಮುಟ್ ನೋಡ್ರಿ, ಹೂವಿಂದ ಎಷ್ಟು ಸಾಫ್ಟ್ನೆಸ್ ಇರ್ತಲ್ಲ, ಎಲ್ಲ ಬಂದು ದುಂಬಿಗಳು ಕುಂತಿರ್ತಾವ. ಹೌದಾ? ಹಂಗಾರೆ ಇದು ಪುಷ್ಪ ದಳದ ಆಕರ್ಷಕ ಬಣ್ಣವು ಕೀಟಗಳು ಮತ್ತು ಪಕ್ಷಿಗಳನ್ನ ಆಕರ್ಷಿಸುತ್ತದೆ. ಕೀಟಗಳು ಮತ್ತು ಪಕ್ಷಿಗಳನ್ನ ಆಕರ್ಷಿಸುತ್ತದೆ. ಇಟ್ ವಿಲ್ ಅಟ್ರಾಕ್ಟ್ಸ್ ದ ಬರ್ಡ್ಸ್ ಅಂಡ್ ಇನ್ಸೆಕ್ಟ್ಸ್. ಎರಡನೇ ಪಾಯಿಂಟ್, ಸಾಮಾನ್ಯವಾಗಿ ಆಕರ್ಷಕ ಬಣ್ಣಗಳಿಂದ ಕೂಡಿದ ದಳಗಳಿಂದ ಮಾಡಲ್ಪಟ್ಟಿದೆ. ಇಟ್ ಮೇಡ್ ಬೈ ದಿ ಮೆನಿ ಪೆಟಲ್ಸ್, ದ ಅಟ್ರಾಕ್ಟಿವ್ ಕಲರ್ಸ್ ಆಫ್ ದಿ ಪೆಟಲ್ಸ್. ಬಟ್ ಸಿಂಪಲ್ ಪಾಯಿಂಟ್, ಏನು ಅಷ್ಟೇನು ಟಫ್ ಇಲ್ಲ ನಿಮಗೆ. ಓಕೆ, ಓಕೆ, ಬರ್ಕೊಂಡ್ರಿ ಈ ಪಾಯಿಂಟ್. So this is the second point. ಪುಷ್ಪದಳದ ಆಕರ್ಷಕ ಬಣ್ಣವು ಕೀಟಗಳು ಮತ್ತು ಪಕ್ಷಿಗಳನ್ನ ಆಕರ್ಷಿಸುತ್ತದೆ. ಓಕೆ, ಸೊ ಹಂಗಾರೆ ನೋಡಮ್, ಕಮೆಂಟ್ ಮಾಡ್ರಿ. ಒಂದನೇ ಪಾರ್ಟ್ ಯಾವ್ದು ಹೇಳ್ರಿ? ಫಸ್ಟ್ ಪಾರ್ಟ್ ಯಾವ್ದು ಕಲಿತೀವಿ ನಾವು? ಫುಲ್ ಹೋಲ್ ಪಾರ್ಟ್ ನೇಮ್ ಹೇಳ್ರಿ. ಫುಲ್ ಹೋಲ್ ಪಾರ್ಟ್ ಕನ್ನಡದಾಗ ಹೇಳ್ರಿ, ಇಂಗ್ಲಿಷ್ನಾಗ ಹೇಳ್ರಿ, ನಡೀತೈತಿ. ಫಾಸ್ಟ್. ಎಸ್, ವೆರಿ ಗುಡ್. ಒಂದನೇದು ಯಾವುದು? ಕ್ಯಾಲಿಕ್ಸ್. ಎರಡನೇದು ಯಾವ್ದು ಕಲ್ತಿದ್ ನಾವು? ಪುಷ್ಪ ಪಾತ್ರೆ. ಸೊ ಎರಡನೇದು ಯಾವುದು? ಕೊರೊಲ್ಲಾ. ವೆರಿ ಗುಡ್, ಕೊರೊಲ್ಲಾ, ಪುಷ್ಪ ದಳ. ಓಕೆ, ಸೊ ಕ್ಯಾಲಿಕ್ಸ್ ನಲ್ಲಿ ಏನಿರ್ತಾವ ಹೇಳ್ರಿ? ಕ್ಯಾಲಿಕ್ಸ್ ನಲ್ಲಿ ಪ್ರಮುಖವಾಗಿ ಏನಿರ್ತಾವ? ಕ್ಯಾಲಿಕ್ಸ್ ಏನನ್ನ ಒಳಗೊಂಡಿರ್ತೈತಿ? ವೆರಿ ಗುಡ್, ಸೆಪಲ್ಸ್ ಅನ್ನ ಒಳಗೊಂಡಿರ್ತೈತಿ. ಸೂಪರ್, ಸೆಪಲ್ಸ್ ಅನ್ನ ಒಳಗೊಂಡಿರ್ತೈತಿ, ಅಥವಾ ಪುಷ್ಪ ದಳಗಳನ್ನ ಒಳಗೊಂಡಿರ್ತೈತಿ. ಸರಿ, ಪುಷ್ಪ ಪತ್ರಗಳನ್ನ ಒಳಗೊಂಡಿರ್ತೈತಿ. ಇದು ಏನು ಒಳಗೊಂಡಿರ್ತೈತಿ? ಸೊ ಇದೇನು ಒಳಗೊಂಡಿರ್ತೈತಿ? ಕೊರೊಲ್ಲಾ ಏನು ಒಳಗೊಂಡಿರ್ತೈತಿ? ಎಸ್, ಪೆಟಲ್ಸ್ ಗಳನ್ನ ಒಳಗೊಂಡಿರ್ತೈತಿ. ಹೌದಾ? ಪೆಟಲ್ಸ್ ಅಂದ್ರೆ ಪುಷ್ಪ ದಳವನ್ನ ಒಳಗೊಂಡಿರ್ತೈತಿ. ಓಕೆ, ಎಸ್, ವೆರಿ ಗುಡ್. ಈ ಪುಷ್ಪ ದಳದ ಜನರಲ್ ಕಾರ್ಯ ಏನು ಹೇಳೋಣ? ಪುಷ್ಪ ಪಾತ್ರೆ ಜನರಲ್ ಕ್ಯಾಲಿಕ್ಸ್ ಪ್ರಮುಖವಾಗಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾರ್ಯ, ಇದು ಏನನ್ನ ರಕ್ಷಿಸುತ್ತದೆ? ಅರ್ಲಿ ಸ್ಟೇಜ್ ನಲ್ಲಿ ಮೊಗ್ಗಿನ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಹೂವನ್ನ ರಕ್ಷಿಸುತ್ತದೆ. ವೆರಿ ಗುಡ್. ಸೊ ಇದು ಏನು ಆಕರ್ಷಿಸುತ್ತದೆ? ಕೊರೊಲ್ಲಾ. ಇದು ಅದ್ಭುತವಾಗಿ ಪಕ್ಷಿಗಳನ್ನ ಮತ್ತು ಕೀಟಗಳನ್ನ ಆಕರ್ಷಿಸುತ್ತದೆ. ಯಾಸ್, ಸೂಪರ್. ನೋಡ್ರಿ,
ಹಿಂಗೆ ನಾವು ಒಂದ್ಸಲ ಕಲ್ತು ನೀಟಾಗಿ ಡಯಾಗ್ರಾಮ್ ಮೂಲಕ ನಾವೇನಾದ್ರೂ ಹಿಂಗೆ ಪ್ರಶ್ನೆ ಕೇಳಿದಾಗ ನೀವೇನಾದ್ರೂ ಕಮೆಂಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಸೊ ಇದು ನಿಮ್ಮ ಶಾಶ್ವತವಾಗಿರ್ತಕ್ಕಂಥ ಒಂದು ಕಲಿಕೆ. ಹೌದಾ? ನಿಮ್ಗ ಆರಾಮಾಗಿ ಇದರಲ್ಲಿ ತಲೆಯಾಗ ಉಳ್ಕೊಂಡ್ಬಿಡ್ತೈತಿ. ಫಿಕ್ಸ್ ಇದು. ಮರೆತು ಹೋಗೋಕ್ ಸಾಧ್ಯನೇ ಇಲ್ಲ ಇದು ಹಿಂಗ್ ಕಲ್ತ್ರಿ ನೀವು. ಹೌದಾ? ಯೆಸ್. ನೆಕ್ಸ್ಟ್ ಮೂರನೇದ್ ನೋಡ್ರಿ. ಮೂರನೇದ್ದು ಕೇಸರ ಮಂಡಲ. ನೀವೇನು ಅವಾಗಲೇ ಕಮೆಂಟ್ ಮಾಡಿದ್ರಲ್ಲ ಎಲ್ಲರೂ ಕೂಡ. ಸೊ ಕೇಸರ ಮಂಡಲ. ಕೇಸರ ಮಂಡಲ ಅಂದ್ರೆ ನಾವು ಆಂಡ್ರೋಶಿಯಂ ಅಂತ ಕರಿತೀವಿ. ಆಂಡ್ರೋಶಿಯಂ. ಸೊ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ನಾವು ಅದಕ್ಕೆ ಕರಿತೀವಿ. ಹೌದಾ? ಸೊ ನೋಡ್ರಿಲೆ ನಾವು ಸಿಂಗಲ್ ಅಲ್ಲಿ ಸ್ಟೆಮನ್ ಅನ್ನ ನೋಡಿದಾಗ ಅಥವಾ ಫಿಲಮೆಂಟ್ ಅನ್ನ ನೋಡಿದಾಗ ಈ ರೀತಿ ಉದ್ದೊಂದಿರ್ತೈತಲ್ಲ. ಸೊ ಈ ರೀತಿ ಪಾರ್ಟ್ ಅನ್ನ ಹೊಂದಿರ್ತೈತಿ. ಹೌದಾ? ಇಲ್ಲೆಲ್ಲ ಪರಾಗ ರೇಣುಗಳು ಅಥವಾ ಪೋಲನ್ ಗ್ರೇನ್ಸ್ ಇಲ್ಲಿ ಬರ್ತಿರ್ತೈತಿ. ಓಕೆ ನೋಡ್ರಿ, ಇದು ನಮಗೆ ಆಂಡ್ರೋಶಿಯಂ ಅಥವಾ ಕೇಸರ ಮಂಡಲ. ಇದು ಸೊ ಪುರುಷ ಪ್ರಜನನ ಭಾಗವಾಗಿದೆ. ಇದು ಪುರುಷ ಸೊ ಪ್ರಜನನ ಭಾಗವಾಗಿದೆ. ಅಂದ್ರೆ ಇಟ್ ಈಸ್ ಎ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತೀವಿ ನಾವು. ಹೌದಾ? ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಆಮೇಲೆ ನೋಡ್ರಿ, ಸೊ ಇದರ ಪುರುಷ ಪ್ರಜನನ ಒಂದು ಬಿಡಿ ಘಟಕಗಳಿಗೆ ಸೊ ಬಿಡಿ ಘಟಕಗಳಿಗೆ ಅಂದ್ರೆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಪುಂಕೇಸರ ಎನ್ನುವರು. ಪುಂಕೇಸರಗಳು ಎನ್ನುವರು. ಅಂದ್ರೆ ಪುಂಕೇಸರಗಳು ಅಂತ ನಾನು ಬರೆಸ್ಬಿಟ್ಟಿದ್ದೀನಿ ನಿಮ್ಗಾಗಲೇ. ಸ್ಟೆಮನ್ ನೋಡ್ರಿ. ಎಸ್ ಸ್ಟೆಮನ್ ಇಲ್ಲೈತ್ ನೋಡ್ರಿ, ಇದೆ ಸ್ಟೆಮನ್. ಪುಂಕೇಸರ ಅಂದ್ರೆ ಸ್ಟೆಮನ್ಸ್. ಹೌದಾ? ಘಟಕಗಳಿಗೆ ಸ್ಟೆಮನ್ ಎನ್ನುವರು. ಎಸ್. ಆಮೇಲೆ ನೋಡ್ರಿ, ಇದು ಪುಷ್ಪ ದಳದ ಒಳಗಡೆ ಇರುತ್ತದೆ. ಈ ಪುಂಕೇಸರವು ಸೊ ಪುಷ್ಪ ದಳದ ಒಳಗೆ ಇದೆ. ಇದು ಒಂದು ಪಾಯಿಂಟ್ ನಿಮಗೆ ನೆನಪಿರಲಿ. ಸೊ ಆಮೇಲೆ ಪುಂಕೇಸರವು ಎರಡು ಇದನ್ನು ಹೊಂದಿರ್ತೈತಿ. ಎರಡು ಪಾರ್ಟ್ ಅನ್ನ ಹೊಂದಿರ್ತೈತಿ. ಹೌದಾ? ಸೊ ಪುಂಕೇಸರವು ಒಂದು ಕೇಸರ ದಂಡ, ಒಂದು ಕೇಸರ ದಂಡ. ಆ ಏನು ಸೈಡಿಂಗ್ ಬಂದಿರ್ತಾವಲ್ಲ ಉದ್ದನ ಆಕಾರದ ರಚನೆಗಳು, ಅವುಗಳನ್ನ ಫಿಲಾಮೆಂಟ್ ಎಂದು ಕರೆಯುತ್ತೇವೆ. ಫಿಲಾಮೆಂಟ್ ಕೇಸರ ದಂಡ ಅಂದ್ರೆ. ಮತ್ತು ಪರಾಗಕೋಶಗಳನ್ನ ಒಳಗೊಂಡಿರ್ತೈತಿ. ಓಕೆ, ಪರಾಗಕೋಶ ಅಂದ್ರೆ ಆಂಥರ್ಸ್ ಅಂತ ಕರಿತೀವಿ ನಾವು. ಆಂಥರ್ಸ್. ಹೌದಾ? ಸೊ ಆಂಥರ್ ಗಳನ್ನು ಒಳಗೊಂಡಿರುತ್ತದೆ. ನೋಡ್ರಿ, ಆ ಆಂಥರ್ಗಳಿಂದ ಪೋಲನ್ ಗ್ರೇನ್ಸ್ಗಳು ಬಿಡುಗಡೆ ಆಗ್ತಾವೆ. ಓಕೆ ನೋಡ್ರಿ, ಇವೆಲ್ಲ ಮೇಲ್ ಪಾರ್ಟ್ಗಳು, ಇವೆಲ್ಲ ಪುರುಷ ಪ್ರಜನನ ಪಾರ್ಟ್ಗಳು. ಸೊ ಸ್ಟೆಮನ್ ಆಗಿರ್ಬೋದು, ಆಂಥರ್ ಆಗಿರ್ಬೋದು, ಫಿಲಮೆಂಟ್ ಆಗಿರ್ಬೋದು, ಆಮೇಲೆ ಪೋಲನ್ ಗ್ರೇನ್ ಅಂತ ಬರ್ತೈತಿ ಇನ್ನೂ ಒಂದು ಪಾಯಿಂಟ್ ಈಗಲ್ಲೇ. ಸೊ ಅವು ಆಗಿರ್ಬೋದು, ಅವು ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇನ್ ದ ಪ್ಲಾಂಟ್. ನೆನಪಿಟ್ಕೊಂಡ್ಬಿಡ್ರಿ, ನೋ ಕನ್ಫ್ಯೂಷನ್. ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ಗಳಲ್ಲಿ ಇವು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತಾವ. ಹೌದಾ? ಯಾವುದು ಮೇಲ್ ಪಾರ್ಟ್ ಮತ್ತೆ ಯಾವುದು ಫಿಮೇಲ್ ಪಾರ್ಟ್. ಸ್ಟೆಮನ್, ಸೊ ಫಿಲಾಮೆಂಟ್, ಆಮೇಲೆ ಆಂಥರ್. ಈಗ ನೆಕ್ಸ್ಟ್ ಏನ್ ಬರ್ತೈತಿ? ಪೋಲನ್ ಗ್ರೇನ್ ಬರ್ತೈತಿ. ಓಕೆ, ಎಸ್. ಪುಂಕೇಸರವು ಕೇಸರ ದಂಡ ಮತ್ತು ಪರಾಗಕೋಶಗಳನ್ನ ಒಳಗೊಂಡಿರುತ್ತದೆ. ಓಕೆ, ಬರ್ಕೊಂಡ್ರಿ? ಎಸ್. ಪುಂಕೇಸರ. ಪುಂಕೇಸರ ಅಂದ್ರೆ ಸ್ಟೆಮನ್ಸ್. ಸಾರಿ, ಸ್ಟೆಮನ್ ವಿಲ್ ಪ್ರೊಡ್ಯೂಸಸ್ ದ ಪೋಲನ್ ಟ್ಯೂಬ್ಸ್. ಇದು ಪೋಲನ್ ಗ್ರೇನ್ಸ್. ಹೌದಾ? ಇದು ಸ್ಟೆಮನ್ಗಳಿಂದ ಬಿಡುಗಡೆ ಆಗ್ತಾವೆ
ಪೋಲನ್ ಟ್ಯೂಬ್ಸ್ಗಳು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇದರ ಕೆಳಗ ಕಾರ್ಯ ಬರ್ಕೊಡ್ರಿ. ಆಂಡ್ರೋಶಿಯಮ್ದ ಕಾರ್ಯ. ಓಕೆ, ಆಂಡ್ರೋಶಿಯಮ್ದ ಕಾರ್ಯ. ಸೊ ಪುಂಕೇಸರಗಳು ನೋಡ್ರಿ, ಕನ್ನಡ ಕನ್ಫ್ಯೂಷನ್, ಇಂಗ್ಲಿಷ್ ಅದಕ್ಕೆ ಭಾಳ ಈಸಿ ಅದು. ಹೌದಾ? ಪುಂಕೇಸರಗಳಂದ್ರೆ ಸ್ಟೆಮನ್ಸ್. ಪುಂಕೇಸರಗಳು ನೋಡ್ರಿ, ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಗಂಡು ಲಿಂಗಾಣು ಅಥವಾ ಪುರುಷಾಣು ಅಂತ ಕರಿತೀವಿ ನಾವು. ಅಥವಾ ಇದನ್ನ ನಾವು ಇಂಗ್ಲಿಷ್ನಲ್ಲಿ ಮೇಲ್ ಗ್ಯಾಮೆಟ್ಸ್ ಅಂತ ಕರಿತೀವಿ ನೋಡ್ರಿ. ಸೊ ಮೇಲ್ ಗ್ಯಾಮೆಟ್ಸ್. ಹೌದಾ? ಪುರುಷಾಣು ಅಥವಾ ಗಂಡು ಲಿಂಗಾಣುಗಳನ್ನು ಹೊಂದಿರುವ ಪರಾಗ ರೇಣುಗಳನ್ನ ಉತ್ಪತ್ತಿ ಮಾಡುತ್ತವೆ. ನೋಡ್ರಿ, ಪರಾಗು ರೇಣುಗಳನ್ನ ಅಂದ್ರೆ ನಾವು ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ ನೋಡ್ರಿ ಇವುಗಳನ್ನ. ಓಕೆ, ಪರಾಗು ರೇಣುಗಳನ್ನ ಉತ್ಪತ್ತಿ ಮಾಡುತ್ತವೆ. ಓಕೆ, ಸೊ ಇದನ್ನೇ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಇಂಗ್ಲಿಷ್ನಲ್ಲಿ ಬೆಸ್ಟ್ ಇದು. ಏನಪ್ಪಾ ಅಂದ್ರೆ, ಸೊ ಸ್ಟೆಮನ್ಸ್ ವಿಲ್ ಪ್ರೊಡ್ಯೂಸಸ್ ದಿ ಪೋಲನ್ ಗ್ರೇನ್ಸ್. ಇಷ್ಟೇ ಪಾಯಿಂಟ್. ದ ಪೋಲನ್ ಗ್ರೇನ್ಸ್ ಯಾವ್ದಿ ಕಾಲ್ಡ್ ಆಸ್ ದ ಮೇಲ್ ಗ್ಯಾಮೆಟ್ಸ್. ಇಷ್ಟು ಗೊತ್ತಿದ್ರೆ ಸಾಕು ನೋಡ್ರಿ ನಿಮ್ಗೆ. ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೌದಾ? ಓಕೆ, so stamen will produces the pollen grains and male gametes. ಓಕೆ, ಬರ್ಕೊಂಡ್ರಿ ಈ ಪಾಯಿಂಟ್ ಎಲ್ಲರೂ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ಯಾವ್ದಿದು? ಆಂಡ್ರೋಶಿಯಮ್ ಅಲ್ಲ, ಆಂಡ್ರೋಶಿಯಮ್. ಸೊ ನೆಕ್ಸ್ಟ್ 4ನೇದು ಪ್ರಮುಖವಾಗಿರ್ತಕ್ಕಂಥ ಒಂದು ಪಾರ್ಟ್ ಯಾವ್ದಪ್ಪ ಅಂದ್ರೆ ಗೈನೋಶಿಯಮ್. ಅದನ್ನು ನಾವು ಅಂಡಾಶಯ ಮಂಡಲ ಎಂದು ಕರೆಯುತ್ತೇವೆ. ಸೊ ಅಂಡಾಶಯ ಮಂಡಲ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಗೈನೋಸಿಯಮ್. ನೋಡ್ರಿ, ಆ ಕೆಳಗಡೆ ಈ ರೀತಿ ಓವೆಲ್ ಲೈಕ್ ಸ್ಟ್ರಕ್ಚರ್ ಅನ್ನು ಹೊಂದಿದ್ದಿಲ್ಲ ಅದು. ಸೊ ಈ ರೀತಿ, ಹೌದಾ? ಸೊ ನೋಡಿ, ದಟ್ ಈಸ್ ಎ ಫಿಮೇಲ್ ಪಾರ್ಟ್. ಓಕೆ, ಇದರಲ್ಲಿ ನೋಡ್ರಿ ಶಲಾಕಾಗ್ರ. ಸೊ ಶಲಾಕಾಗ್ರ ಇಂಗ್ಲಿಷ್ನಲ್ಲಿ ಏನ್ ಬರ್ಸಿದ್ ನೋಡ್ರಿ? ಶಲಾಕಾಗ್ರ, ಶಲಾಕ ನಳಿಕೆ, ಶಲಾಕಾಗ್ರ ಅಂದ್ರೆ ಸ್ಟಿಗ್ಮಾ. ಸೊ ಸ್ಟಿಗ್ಮಾ, ಶಲಾಕ ನಳಿಕೆ ಸ್ಟೈಲ್. ಓಕೆ, ಆಮೇಲೆ ಇದು ಇಲ್ಲೇನ್ ಮಿಡ್ಲಿ ಒಂದು ಸಣ್ಣ ಸ್ಟ್ರಕ್ಚರ್ ಇರುತ್ತಲ್ಲ, ಅಂಡಕ. ಇಲ್ಲಿ ಪ್ರೊಡಕ್ಷನ್ ಆಗ್ತದೆ ಅಂಡಕ, ಓವಿಲ್. ಸೊ ಈ ಹೋಲ್ ಸ್ಟ್ರಕ್ಚರ್ ಏನೈತಲ್ಲ, ಇದು ಅಂಡಾಶಯ, ಓವರಿ. ನೋಡ್ರಿ, ಈ ಡೈಗ್ರಾಮ್ನಾಗ ನಿಮಗೆ ಕ್ಲಿಯರ್ ಆಗ್ಬಿಡ್ತೈತಿ ಫಿಮೇಲ್ ಪಾರ್ಟ್ಸ್ ಯಾವ ಅನ್ನೋದು. ಹೌದಾ? ಇಲ್ಲಿ ನೋಡ್ರಿ, ಅಂಡಾಶಯ ಮಂಡಲವು ಅಂದ್ರೆ ಟೋಟಲ್ ಗೈನೋಸಿಯಂ. ಓಕೆ, ಅಥವಾ ಇದು ಅಂತ ಬರ್ಕೊಂಡ್ಬಿಡ್ರಿ. ಇದು ಸೊ ಹೂವಿನ ಅತ್ಯಂತ ಒಳಗಿನ ಆವರ್ತ ಭಾಗ ಅಥವಾ ಸುತ್ತು ಭಾಗ. ಅಂದ್ರೆ ಹೂವನ್ನ ಅತ್ಯಂತ ಒಳಗಡೆ ಸರೌಂಡಿಂಗ್ ಆಗಿರ್ತಕ್ಕಂಥ ಒಂದು ಭಾಗ ಅಂತ ಕರಿತೀವಿ ನಾವು. ಆಮೇಲೆ ಅಂಡಾಶಯ ಮಂಡಲವನ್ನ ಇದನ್ನು
ಹೆಣ್ಣು ಪ್ರಜನನ ಭಾಗ ಎನ್ನುವರು. ಹೆಣ್ಣು ಪ್ರಜನನ ಭಾಗ ಎನ್ನುವರು. ಸೊ ಗೈನೋಶಿಯಂ ಈಸ್ ಕಾಲ್ಡ್ ಆಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ನಾವು ಅದಕ್ಕೆ ಕರಿತೀವಿ. ಓಕೆ, ಸೊ ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಐತಿ ನೋಡ್ರಿ, ನಾಳೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ರಿ. ಇದನ್ನು ಕಾರ್ಪೆಲ್ ಕೂಡ ಎನ್ನುವರು. ಓಕೆ, ಇದನ್ನು ಕಾರ್ಪೆಲ್ ಎನ್ನುವರು. ಸೊ ಇದನ್ನು ಕಾರ್ಪೆಲ್ ಎನ್ನುವರು. ಓಕೆ, ಆಮೇಲೆ ಇದು 3 ಪ್ರಮುಖವಾಗಿರ್ತಕ್ಕಂಥ ಭಾಗಗಳನ್ನು ಒಳಗೊಂಡಿರ್ತೈತಿ. ಹೆಣ್ಣು ಪ್ರಜನನ ಭಾಗ ಇದು 3 ಭಾಗಗಳನ್ನ ಒಳಗೊಂಡಿರ್ತೈತಿ. 3 ಭಾಗಗಳನ್ನ ಒಳಗೊಂಡಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆಲ್ರೆಡಿ. ಸ್ಟಿಗ್ಮಾ, ಆಮೇಲೆ ಸ್ಟೈಲ್ ಮತ್ತು ಮೂರನೇದು ಯಾವ್ದಪ್ಪ ಅಂದ್ರೆ ಓವರಿ. ಓಕೆ, ಅಂಡಾಶಯ, ಸ್ಟೈಲ್ ಅಂದ್ರೆ ಶಲಾಕ ನಳಿಕೆ, ಮೂರನೇದ್ದು ಶಲಾಕಾಗ್ರ. 3 ಭಾಗಗಳನ್ನು ಒಳಗೊಂಡಿದೆ. ದ ಗೈನೋಸಿಯಂ ಇಸ್ ಕನ್ಸಿಸ್ಟಿಂಗ್ ಆಫ್ ದೀಸ್ 3 ಪಾರ್ಟ್ಸ್: ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ನೆನಪಿಟ್ಕೊಂಡ್ಬಿಡ್ರಿ. ಸೊ ದೀಸ್ ಆರ್ ದಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಓಕೆ, ಓಕೆ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು. ಬರ್ಕೊಂಡ್ರಿ ಪಾಯಿಂಟ್? ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಓಕೆ, ಸೊ ಇದರ ಕಾರ್ಯ ಬರ್ಕೊಡ್ರಿ. ಸಿಂಪಲ್ ಆಗಿರ್ತಕ್ಕಂಥ ಹೆಣ್ಣು ಪ್ರಜನನ ಭಾಗದ ಕಾರ್ಯ ಅಥವಾ ಗೈನೋಶಿಯಂನ ಕಾರ್ಯ. ಓಕೆ, ಸೊ ಗೈನೋಶಿಯಂ ನೆನಪಿಟ್ಕೊಡ್ರಿ. ಇದು ಕಾರ್ಯ ಎದರದಿರ್ತೈತೆ ಅಂತೇಳಿ ಗೈನೋಶಿಯಂ. ಸೇಮ್ ಅದೇ ಏನಪ್ಪ ಅಂದ್ರೆ ಅಂಡಾಶಯವು, ಅಂದ್ರೆ ಓವರಿ, ಅಂಡಾಶಯವು ಹೆಣ್ಣು ಲಿಂಗಾಣು, ಹೆಣ್ಣು ಲಿಂಗಾಣು ಅಥವಾ ಅಂಡಾಣು, ಅಥವಾ ಅಂಡಾಣು ಅಂದ್ರೆ ಫಿಮೇಲ್ ಗ್ಯಾಮೆಟ್ ಅಂತ ಕರಿತೀವಿ ನಾವು. ಫಿಮೇಲ್ ಗ್ಯಾಮೆಟ್ ನೋಡ್ರಿ, ಹೆಣ್ಣು ಲಿಂಗಾಣು ಅಥವಾ ಅಂಡಾಣುಗಳನ್ನ ಹೊಂದಿರುವ ಅಂಡಕಗಳನ್ನ ಒಳಗೊಂಡಿರುತ್ತದೆ. ಅಂಡಕಗಳನ್ನ ಒಳಗೊಂಡಿರುತ್ತದೆ. ಅಂಡಕಗಳು ಅಂದ್ರೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಓವ್ಯೂಲ್ ಅಂತ ಕರಿತೀವಿ ನೋಡ್ರಿ. ದೀಸ್ ಆರ್ ಕಾಲ್ಡ್ ಆಸ್ ದಿ ಓವ್ಯೂಲ್. ಹೌದಾ, ಓವ್ಯೂಲ್ಗಳನ್ನ ಒಳಗೊಂಡಿರುತ್ತದೆ. ಹೆಣ್ಣು ಲಿಂಗಾಣು ಅಥವಾ ಅಂಡಾಣು ಅವುಗಳನ್ನ ಹೊಂದಿರತಕ್ಕಂತಹ ಅಂಡಕಗಳನ್ನ ಒಳಗೊಂಡಿರುತ್ತದೆ ಅಥವಾ ಓವ್ಯೂಲ್ಗಳನ್ನ ಒಳಗೊಂಡಿರುತ್ತದೆ. ಓಕೆ, ಸೊ ಬರ್ಕೊಂಡ್ರಿ ನೋಡ್ರಿ. ದಿಸ್ ಈಸ್ ಆಲ್ ಅಬೌಟ್ ದಿ ಏನಪ್ಪ ಅಂದ್ರೆ ಆಂಡ್ರೋಶಿಯಂ ಅಂಡ್ ಗೈನೋಶಿಯಂ ಓವ್ಯೂಲ್ ಅಥವಾ ಅಂಡಕಗಳನ್ನ ಒಳಗೊಂಡಿರುತ್ತದೆ. ನೋಡೋಣ ಹೇಳ್ರಿ. ಆಂಡ್ರೋಶಿಯಂ ಯಾವ ಪಾರ್ಟ್ಗಳನ್ನು ಹೊಂದಿರ್ತೈತಿ ಕಮೆಂಟ್ ಮಾಡೋಣ.
ಸೊ ಆಂಡ್ರೋಶಿಯಂ ಅಥವಾ ಇದನ್ನ ಕೇಸರ ಮಂಡಲ ಅಥವಾ ಪುರುಷ ಪ್ರಜನನ ಭಾಗ. ಪ್ರಮುಖವಾಗಿ ಇದು ಏನನ್ನ ಒಳಗೊಂಡಿರ್ತೈತಿ? ಫಾಸ್ಟ್ ಕಮೆಂಟ್ ಮಾಡ್ರಿ. ಎಸ್, ಸ್ಟೆಮನ್ಸ್. ಪುಂಕೇಸರ. ಹೌದಾ? ಸೊ ಎರಡು ಒಳಗೊಂಡಿರ್ತೈತಿ ಇದು ಫಿಲಮೆಂಟ್ ಅಂಡ್ ಆಂಥರ್. ಸೊ ಫಿಲಮೆಂಟ್ ಅಂಡ್ ಆಂಥರ್. ಕೇಸರ ದಂಡ ಮತ್ತು ಪರಾಗಕೋಶ. ಓಕೆ. ಸೊ ಸ್ಟೆಮನ್ಸ್ ಇಂದ ಏನು ಬಿಡುಗಡೆ ಆಗ್ತಾವ ಹೇಳ್ರಿ? ಸ್ಟೆಮನ್ಸ್ ಇಂದ ಏನು ಬಿಡುಗಡೆ ಆಗ್ತಾವ? ಎಸ್, ಸ್ಟೆಮನ್ಸ್ ಇಂದ ಬಿಡುಗಡೆ ಆಗ್ತಕ್ಕಂಥವುಗಳು ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ ನಾವು. ಓಕೆ, ಪೋಲನ್ ಗ್ರೇನ್ಸ್ ಅಥವಾ ಅವುಗಳನ್ನ ನಾವು ಪರಾಗ ರೇಣು ಅಂತ ಕರಿತೀವಿ. ದಟ್ಸ್ ವೆರಿ ಗುಡ್. ಸೊ ಇದನ್ನ ಹೇಳೋಣ. ಹೆಣ್ಣು ಪ್ರಜನನ ಭಾಗದ ಭಾಗಗಳು ಅಥವಾ ಗೈನೋಸಿಯಂನ ಭಾಗಗಳು. ಗೈನೋಸಿಯಂ ಅಥವಾ ಹೆಣ್ಣು ಪ್ರಜನನ ಭಾಗ. ಸೊ ಇದರು ಯಾವ್ಯಾವಪ್ಪ ಅಂದ್ರೆ ಸ್ಟಿಗ್ಮಾ, ಆಮೇಲೆ ಸ್ಟೈಲ್, ಆಮೇಲೆ ಓವರಿ. ಸ್ಟೈಲ್, ಸ್ಟಿಗ್ಮಾ, ಓವರಿ. ಓಕೆ. ಹಂಗಾರ ಇವು ಫಿಮೇಲ್ ಗ್ಯಾಮೆಟ್ಸ್ಗಳನ್ನ ಯಾವ ಹೇಳ್ರಿ ಪ್ರೊಡಕ್ಷನ್ ಮಾಡ್ತಕ್ಕಂಥವು? ಸೊ ದ ಫಿಮೇಲ್ ಗ್ಯಾಮೆಟ್ಸ್, ದೋಸ್ ಆರ್ ಕಾಲ್ಡ್ ಆಸ್, ಅವುಗಳನ್ನ ನಾವು ಏನಂತ ಕರಿತೀವಿ? ಅಂಡಕಗಳು ಎಂದು ಕರೆಯುತ್ತೇವೆ. ಅಂಡಕಗಳು ಎಂದು ಕರೆಯುತ್ತೇವೆ ಅಥವಾ ಓವ್ಯೂಲ್ಗಳೆಂದು ಕರೆಯುತ್ತೇವೆ. ಓಕೆ, ಓವ್ಯೂಲ್ಗಳೆಂದು ಕರೆಯುತ್ತೇವೆ. ಎಸ್. ಇಲ್ಲಿ ನೋಡ್ರಿ, ಒಂದು ಫ್ಲೋ ಚಾರ್ಟ್ ಬರ್ಕೊಡ್ರಿ ಇಲ್ಲಿ. ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ಹೌದಾ? ಸೊ ದಿಸ್ ಫ್ಲೋ ಚಾರ್ಟ್ ಸಸ್ಯದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಹಂತಗಳು. ಓಕೆ. ಸೊ ಸೆಕ್ಸುವಲ್ ರಿಪ್ರೊಡಕ್ಷನ್ ಪ್ರಾಸೆಸಸ್ಗಳು ಹೂವಿನಲ್ಲಿ. ನೋಡಿ, ಇದನ್ನ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಸಾಕಷ್ಟು ಬಾರಿ ಇದನ್ನ ಪ್ರಶ್ನೆಗಳನ್ನ ಕೇಳ್ಯಾರ. ಸೊ ಗಂಡು ಜೀವಿ ಅಥವಾ ಗಂಡು ಪೋಷಕ ಜೀವಿ. ಹೌದಾ? ಹೆಣ್ಣು ಪೋಷಕ ಜೀವಿ. ಸೊ ಹೆಣ್ಣು ಪೋಷಕ ಜೀವಿ. ನೋಡ್ರಿ, ಇವು ಕೂಡ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡ್ತಾವ, ಇವು ಕೂಡ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡಿರ್ತಾವ. ಸೊ ಇಲ್ಲೇನಾಗ್ತೈತಿ? ಲಿಂಗಾಣುಗಳ ಉತ್ಪತ್ತಿ ಆಗ್ತೈತಿ. ಲಿಂಗಾಣು ಉತ್ಪತ್ತಿ. ಹೌದಾ? ಇಲ್ಲಿ ಏನು ಉತ್ಪತ್ತಿ ಆಗ್ತೈತಿ? ಗಂಡು ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ. ಈ ಕಡೆ ಮೇಲ್ ಗ್ಯಾಮೆಟ್ಸ್ ಅಂತ ಕರಿತೀವಿ. ಸೊ ಗಂಡು ಲಿಂಗಾಣುಗಳು. ಓಕೆ. ಸೊ ಈ ಕಡೆ ಏನು ಬಿಡುಗಡೆ ಆಗ್ತಾವ? ಹೆಣ್ಣು ಲಿಂಗಾಣುಗಳು ಬಿಡುಗಡೆ ಆಗ್ತಾವ. ಸೊ ಫಿಮೇಲ್ ಗ್ಯಾಮೆಟ್ಸ್ ಅಂತ ಕರಿತೀವಿ ನಾವು ಇವುಗಳನ್ನ. ಸೊ ದೀಸ್ ಆರ್ ಕಾಲ್ಡ್ ಆಸ್ ದಿ ಫಿಮೇಲ್ ಗ್ಯಾಮೆಟ್ಸ್ and these are the male gametes. ಓಕೆ. ಸೊ ಎರಡೂ ಕೂಡ ಸಂಯೋಗವನ್ನ ಹೊಂದತಾವ. ಇದು ಪ್ರೊಸೆಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ಯಾರ. ಓಕೆ. ಇಲ್ಲಿಂತರ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಸೊ ಇದ್ರ ಮ್ಯಾಲಿದು ಮತ್ತೆ ಇದನ್ನ ನಾವು ಸಂಯೋಗ ಅಥವಾ ನಿಷೇಚನ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಫರ್ಟಿಲೈಸೇಷನ್ ಪ್ರಾಸೆಸ್ ಅಂತ ಕರಿತೀವಿ. ನೋಡ್ರಿ, ಒಂದೊಂದ್ಸಲ ಈ ಫರ್ಟಿಲೈಸೇಷನ್ ಪ್ರಾಸೆಸ್ ಅನ್ನ ಲಾಸ್ಟ್ ಅಲ್ಲಿ ಕೊಟ್ಬಿಟ್ಟಿರ್ತಾರ, ರಾಂಗ್ ಅದು. ಓಕೆ. ಈ ಸಂಯೋಗ ಅಥವಾ ಫರ್ಟಿಲೈಸೇಷನ್ ಪ್ರಾಸೆಸ್ ಆದ್ಮೇಲೆ ನೀವು ಕಂಪಲ್ಸರಿ ಇಲ್ಲೇ ಯುಗ್ಮಜ ಬರಿಬೇಕು. ಯುಗ್ಮಜ ಅಂದ್ರೆ ನಾವು ಅದನ್ನ ಝೈಗೋಟ್ ಎಂದು ಕರೆಯುತ್ತೇವೆ.
ಹೌದಾ? ಝೈಗೋಟ್ ಆದ್ಮೇಲೆ ಎಂಬ್ರಿಯೋ ಬರಿಬೇಕು ಅಥವಾ ಅದನ್ನ ಭ್ರೂಣ ಎಂದು ಕರೆಯುತ್ತೇವೆ. ಸೊ ಎಂಬ್ರಿಯೋ ಆಮೇಲೆ ನಮಗೆ ಡಾಟರ್ ಸೆಲ್ ಬರ್ತತಿ ಅಥವಾ ಅದನ್ನ ಮರಿ ಜೀವಿ ಎಂದು ಕರೆಯುತ್ತೇವೆ. ನೋಡ್ರಿ, ಸೊ ಫಸ್ಟ್ ಫರ್ಟಿಲೈಸೇಷನ್ ಪ್ರೊಸೆಸ್, ಆಮೇಲೆ ಯುಗ್ಮಜ, ಆಮೇಲೆ ಭ್ರೂಣ, ಆಮೇಲೆ ಮರಿಜೀವಿ. ನೆನಪಿಟ್ಕೊಂಡ್ಬಿಡ್ರಿ. ಹೌದಾ? FZE. ಸೊ ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಆದಮೇಲೆ ಎಂಬ್ರಿಯೋ, ಎಂಬ್ರಿಯೋ ಆದಮೇಲೆ ಡಾಟರ್ ಸೆಲ್ ಅಥವಾ ಮರಿಜೀವಿ. ನೋಡ್ರಿ, ಇದಕ್ಕಿಂತ ಮುಂಚೆನೂ ಕೂಡ ಒಂದು ಕೊಟ್ಟಿರ್ತಾರ. ಗ್ಯಾಮೆಟ್ಸ್ಗಳಂತ ಅಷ್ಟೇ ಕೊಟ್ಟಿರ್ತಾರ. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಅಂತ ಕೊಟ್ಟಿರಂಗಿಲ್ಲ. ಇದಕ್ಕಿಂತ ಮುಂಚೆ ಲಿಂಗಾಣುಗಳ ಉತ್ಪತ್ತಿ ನೆನಪಿಟ್ಕೊಂಡ್ಬಿಡ್ರಿ. ಗ್ಯಾಮೆಟ್ಸ್. ಹೌದಾ? ಎಸ್. ನೋಡ್ರಿ ಎಷ್ಟು ಚಂದ ಐತಿ ಅದು ಪಾಯಿಂಟ್. ಈಗ ಯಾವುದೇ ರೀತಿ ನೋ ಕನ್ಫ್ಯೂಷನ್. ಓಕೆ, ಇದನ್ನ ಇನ್ನೊಮ್ಮೆ ಹೇಳಿ ಮುಗಿಸ್ಬಿಡಮ್. ಈಗ 55 ನಿಮಿಷ ಟೈಮ್ ಆಯ್ತು, ಈಗ ಸಾಕು. ಮತ್ತೆ ನಾಳೆಗೆ ಡಿಸ್ಕಷನ್ ಮಾಡಮಂತ. ಡಿ ಅಂದ್ರೆ ಡಾಟರ್ ಸೆಲ್ ರೀ. ಡಿ ಅಂದ್ರೆ ಡಾಟರ್ ಸೆಲ್. ಓಕೆ, ಈಗ ನೋಡ್ರಿ, ಫಸ್ಟ್ ಗ್ಯಾಮೆಟ್ಸ್ ನೋಡಮ್, ಕಮೆಂಟ್ ಮಾಡ್ರಿ. ಗ್ಯಾಮೆಟ್ಸ್ ಆದ್ಮೇಲೆ ಯಾವ್ದು ಹೇಳ್ರಿ ನೆಕ್ಸ್ಟ್ ಏನು ಬಿಡುಗಡೆ ಆಗ್ತೈತಿ? ಸೊ ಗ್ಯಾಮೆಟ್ಸ್ ಬಿಡುಗಡೆ ಆಗಿದೆ ಈಗ, ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ನೆಕ್ಸ್ಟ್ ಯಾವ್ದು ಬರಲಿ? ಎಸ್, FZ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್. ಸೊ ಝೈಗೋಟ್ ಆದ್ಮೇಲೆ ಎಂಬ್ರಿಯೋ. ಓಕೆ, ಸೊ ಎಂಬ್ರಿಯೋ ಆದ್ಮೇಲೆ ಡಾಟರ್ ಸೆಲ್. ಹೌದಾ? ಎಸ್, ಕನ್ನಡದಲ್ಲಿ ಇದನ್ನ ಲಿಂಗಾಣು. ಸೊ ಲಿಂಗಾಣು ಆದ್ಮೇಲೆ ನಿಷೇಚನ ಅಥವಾ ನಿಷೇಚನ ಅಥವಾ ಇದನ್ನ ಸಂಯೋಗ ಎಂದು ಕರೆಯುತ್ತೇವೆ. ಇದಾದ್ಮೇಲೆ ಯುಗ್ಮಜ, ಇದಾದ್ಮೇಲೆ ಭ್ರೂಣ, ಇದಾದ್ಮೇಲೆ ಮರಿಜೀವಿ. ಎಸ್, ಇದು ನಿಮ್ಮ 2000 ಎಷ್ಟೋ ಒಟ್ಟು TETಯಲ್ಲಿ ಪ್ರಶ್ನೆ ಆಗೈತೆ ನೋಡ್ರಿ. ಹೌದಾ? ಸುಮಾರು KPS ಎಕ್ಸಾಮ್ಸ್, ಎಲ್ಲ ಕಡೆ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಈ ಪ್ರಶ್ನೆ ಸೀರಿಯಲ್ ಪ್ರಕಾರ ಯಾವುದು ಫಸ್ಟ್ ಯಾವುದು, ಆಮೇಲೆ UPSCಯಲ್ಲೂ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಸೊ ನೀಟಾಗಿ ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಎಸ್, ಸಾಕ್ಬಿಡ್ರಿ. ಮತ್ತೆ ನಾಳೆಗೆ ಹೇಳೋಣ. ಎಷ್ಟು ಜಲ್ದಿ ಟೈಮ್ ಹೋತ್ ನೋಡ್ರಿ ಇವತ್ತು. ಸೊ ಒಂದು ತಾಸು ಇನ್ನು 5 ನಿಮಿಷ ಐತಿ. ಅಷ್ಟು ಕ್ಲಾಸ್ ಈಗಿನ ಜಸ್ಟ್ ಸ್ಟಾರ್ಟ್ ಮಾಡಂಗ ಆಗೈತೆ ನಮಗೆ. ಹೌದಲ್ರಿ ಸರ್? ದಿವಸ ಹಿಂಗೆ ಅಂತಿರ್ತವ್ರಿ ನೀವು, ಗೊತ್ತೈತೆ ನಮಗಂತೀರಿ. ಡೈಲಿ ನೀವು ಇದೇ ಡೈಲಾಗ್ ಹೋಗಿತೀರಿ. ಸೊ ಫೈಲ್ ನೇಮ್ reproduction. In plants, desktop. ಓಕೆ, ಸೊ ಫಸ್ಟ್ ಸ್ಲೈಡ್ ಯಾರಿಗಾದ್ರೂ ಬೇಕ್ರಿ? ಯಾರು ಲೇಟಾಗಿ ಬಂದಿದ್ದೀರಿ, ಫಸ್ಟ್ ಸ್ಲೈಡ್ ಆಗಲೇ ಕೇಳಿದ್ರಲ್ಲ ಯಾರೋ, ಫಸ್ಟ್ ಸ್ಲೈಡ್ ಬರ್ಕೊಳಗಿದ್ರೆ ಬರ್ಕೊಡ್ರಿ. ಇಲ್ಲೈತೆ ನೋಡ್ರಿ. ಸೊ ದಿಸ್ ಈಸ್ ದ ಫಸ್ಟ್ ಸ್ಲೈಡ್. ಎಲ್ಲೈತದು?
ಓಕೆ. ಸೊ ಬರ್ಲ್ರೇನು ಹಂಗಾರೆ? ಮತ್ತೆ ನಾಳೆ ಭೇಟಿ ಆಕ್ಕೀನಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ನ್ಯೂಕ್ಲಿಯರ್ fission and fusion reproduction in plants. Yes, thank you ಎಲ್ಲರೂ ಕೂಡ ಬಾಯ್.